ಹಾಯ್ ಹಲೋ ನಮಸ್ಕಾರ. ಲಾಸ್ಟ್ ಪಾರ್ಟಲ್ಲಿ ಹೇಳ್ದಂಗೆ ನಾವು ಬಂದಿದ್ದು ಕ್ರೇಜಿ ಜಾಗ ಪಯಣ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಬ್ಲೂ ಪ್ರಿಂಟ್ ಆಫ್ ಪಯಣ. ಲೈಕ್ ಕ್ರೇಜಿಯಾಗಿ ಪ್ಲಾನಿಂಗ್ ಮಾಡೋರೆ. ಎಂಟ್ರಿ ಆಗಿದ್ದೇನೆ ನಿಮಗೆ ಒಂದು ವೀಲ್ಸಿಂದ ಟೈರ್ಸ್ಗೆ ಅಪ್ಗ್ರೇಡ್ ಆಗಿರೋವಂಥ ಚಿಕ್ಕ ಸ್ಟೋರಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಎಂಟ್ರಿ ಫೀಸ್ ಬಂದ್ಬಿಟ್ಟು 50 ರುಪೀಸ್ ಅಷ್ಟೇ. ಒಳಗೆ ಬಂದಮೇಲೆ ಸೀರಿಯಸ್ಲಿ ವರ್ತ್ ಅನ್ಸುತ್ತೆ 50 ರುಪೀಸ್ ಕೊಟ್ಟಿರೋದು. ಆಲ್ಮೋಸ್ಟ್ 80 to 90 ವಿಂಟೇಜ್ ಕಾರ್ಸ್ನ ನಾವು ವಿಟ್ನೆಸ್ ಮಾಡ್ಬೋದು. ಬರೀ ಕಾರ್ಸ್ ಒಂದೇ ಅಲ್ಲ, ಕಾರ್ಟ್ಸ್ ಕೂಡ ಇದೆ, ಬೈಕ್ಸ್ ಕೂಡ ಇದೆ, ಆ್ಯಂಡ್ ಹಳೆ ಕಾಲದ್ದು ಕೆಲವೊಂದು ಐಟಮ್ಸ್ ಕೂಡ ಇಟ್ಟವ್ರೆ. ಈ ಜಾಗ ಬಂದ್ಬಿಟ್ಟು ನಿಮಗೆ ಮೈಸೂರಿಗೆ ಹೋಗೋ ದಾರಿಯಲ್ಲಿ ಹೈವೇ ಪಕ್ಕದಲ್ಲೇ ಸಿಗುವಂಥ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿರೋಂಥ ಸ್ಕಲ್ಪ್ಚರ್. ಮತ್ತು ಕಿಚನ್ ಐಟಮ್ಸ್ ಎಲ್ಲ ಆಗಿನ ಕಾಲದಲ್ಲಿ ಯಾವ್ದು ಯೂಸ್ ಮಾಡಿದ್ರು ಆ ಒರಿಜಿನಲ್ ಐಟಮ್ಸ್ನ ಹುಡುಕಿ ತಂದಿಟ್ಟವ್ರೆ. ಇವೆಲ್ಲ ಸ್ಟ್ಯಾಂಪ್ಸು, ಪೋಸ್ಟಲ್ ಕಾರ್ಡ್ ಮೇಲೆ ಅವಾಗ ಯೂಸ್ ಮಾಡ್ತಾ ಇದ್ದಂಥ ಸ್ಟ್ಯಾಂಪ್ಸ್ ಮತ್ತು ಏನ್ಷಿಯಂಟ್ ಕಾಯಿನ್ಸ್. ಇವೆಲ್ಲ ತುಂಬ ರೇರ್ ಆ್ಯಕ್ಚುಲಿ, ಎಲ್ಲ ಕಡೆ ನೋಡೋಕ್ಕಾಗಲ್ಲ. ಆ್ಯಂಡ್ ಈ ಸ್ವಾಟ್ಸ್ ಬಂದುಬಿಟ್ಟು ಎಲ್ಲ ಒರಿಜಿನಲ್ ಸ್ವಾಟ್ಸು, ಅವಾಗ ಯಾವ್ದು ಯೂಸ್ ಮಾಡಿದ್ರೋ ಅದೇ ಇದೆ. ಆ್ಯಂಡ್ ನಾವು ಪಬ್ಜಿಯಲ್ಲಿ ಏನು ನೋಡ್ತೀವಿ, ರೈಫಲ್ಸ್, ಪಿಸ್ತೂಲ್, ಶಾರ್ಟ್ ಗನ್, ಸ್ನೈಪರ್ ಎಲ್ಲನೂ ಇಲ್ಲೇ ಇದೆ. ಈ ಜಾಗ ಮುಗಿಸ್ಕೊಂಡು ಬೆಂಗಳೂರು ಕಡೆ ಬರೋ ಅಷ್ಟರಲ್ಲೇ ಮಳೆ ಒಂಚೂರು ಕಮ್ಮಿ ಆಗಿರಲಿಲ್ಲ. ಈ ಜಾಗಕ್ಕೆ ಹೋಗಿ ಬಂದಮೇಲೆ ನಂಗನ್ಸಿದ್ದು ಒಂದೇ, ವೀರೇಂದ್ರ ಹೆಗ್ಡೆ ಅವ್ರಿಗೆ ಕಾರ್ಸ್ ಮೇಲೆ ಆಗಿರ್ಬೋದು, ಇಷ್ಟ್ರ ಮೇಲೆ ಆಗಿರ್ಬೋದು, ಅವ್ರಿಗಿರೋ ಲವ್ವನ್ನು ತೋರಿಸ್ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಎಲ್ಲರೂ ಒಂದಲ್ಲ ಒಂದು ಸಲ ವಿಸಿಟ್ ಮಾಡಲೇಬೇಕು, ಇಷ್ಟ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಇದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಮಲ್ಲಿಕಾ ಬಿರಿಯಾನಿಗೆ. ಇಲ್ಲೊಂಥರ ನಾವು ಡೈಲಿ ಕಸ್ಟಮರ್ಸ್ ಥರ ವಾರಕ್ಕೆ 3-4 ಸಲ ಇಲ್ಲೇ ಬಂದು ಊಟ ಮಾಡ್ತೀವಿ, ಯಾಕಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.